ಇನ್ನು ವಿಜಯೇಂದ್ರ ಅವರು ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯಡಿಯೂರಪ್ಪನವರು ಕೂಡ ಇನ್ನು ಮುಂದೆ ಪ್ರವಾಸವನ್ನ ಕೈಗೊಳ್ತಾರಂತೆ. ದಿನಕ್ಕೆ 2 ಜಿಲ್ಲೆಯಂತೆ ಪ್ರವಾಸ ಕೈಗೊಳ್ತಾರಂತೆ. ಸೊ ಸಭೆಯಲ್ಲಿ ಎಲ್ಲರಿಗೂ ಕೂಡ ಖಡಕ್ ಸೂಚನೆಯನ್ನ ಅಪ್ಪ ಮತ್ತು ಮಗ ಕೊಟ್ಟಿದ್ದಾರೆ. ಮಾಜಿ MLC MP ಸಚಿವರೊಂದಿಗೆ ವಿಜಯೇಂದ್ರ ಸಭೆಯನ್ನ ಮಾಡಿದ್ದಾರೆ. ಭಿನ್ನರ ಬಗ್ಗೆ ಮಾತನಾಡದಂತೆ ಸಭೆಯಲ್ಲಿದ್ದವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಟೀಮ್ ವಿಚಾರವಾಗಿ ಯಾರೂ ಕೂಡ ಮಾತನಾಡಬಾರದು, ಎಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಇದೆ. ಹೈಕಮಾಂಡ್ನವರೇ ರೆಬಲ್ ಟೀಮ್ ವಿರುದ್ಧ ಕ್ರಮ ತಗೋತಾರೆ. ಅನವಶ್ಯಕ ಮಾತನಾಡಿ ಗೊಂದಲ ಮೂಡಿಸಬೇಡಿ. ಯಡಿಯೂರಪ್ಪ ವಿಜಯೇಂದ್ರರಿಂದ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಂದಿನ ವಾರ ದಿನಕ್ಕೆ 2 ಜಿಲ್ಲೆಯಂತೆ ಪ್ರವಾಸವನ್ನ ಯಡಿಯೂರಪ್ಪನವರು ಮಾಡಲಿದ್ದಾರೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸಬೇಕು ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೆ. ನಿನ್ನೆ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಮುಂದಿನ ವಾರದಿಂದ ನಾನು ನಮ್ಮ ಲಕ್ಷ್ಮೀನಾರಾಯಣ ಉಳಿದೆಲ್ಲ ಮುಖಂಡರ ಜೊತೆಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಒಂದು ದಿವಸಕ್ಕೆ 2 ಜಿಲ್ಲೆಯಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಸಭೆ ಮಾಡೋದಿಲ್ಲ. ಅಲ್ಲಿರುವಂಥ ಪ್ರಮುಖ ಕಾರ್ಯಕರ್ತರ ಜೊತೆ ಒಂದು 500 ಜನ 600 ಜನ ಕಾರ್ಯಕರ್ತರನ್ನು ಸೇರಿಸಿ ಮುಂದಿನ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ, ಅಸೆಂಬ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೇವೆ. ಮುಂದಿನ ವಾರದಿಂದ ದಿನಾಂಕ ನಿಶ್ಚಯ ಮಾಡಿ ದಿನಕ್ಕೆ 2 ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥ ಕಾರ್ಯಕ್ರಮ. ಸೊ ಈಗ ರಾಜ್ಯಾಧ್ಯಕ್ಷರ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ಎಲ್ಲವೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪನವರಿಗೆ ತಮ್ಮ ಮಗನೇ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ದಾರೆ. ಆ ಕಡೆಗೆ ಯತ್ನಾಳ್ ಟೀಮ್ ಕೂಡ ಇನ್ನೊಂದು ರೀತಿಯಾಗಿ ತಂತ್ರವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ಇವೆಲ್ಲವೂ ಕೂಡ ಈಗ ಶುರುವಾಗ್ತಾ ಇದೆ. ಸೊ ಯಡಿಯೂರಪ್ಪನವರು ಅಖಾಡಕ್ಕಂತೂ ಇಳಿದಿದ್ದಾರೆ. ವಿಜಯೇಂದ್ರ ಪರ ರೇಣುಕಾಚಾರ್ಯ ಬ್ಯಾಟಿಂಗನ್ನು ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಆಗಬೇಕು ಅನ್ನೋದು ಅವರ ಆಸೆ. ರಾಜ್ಯಾಧ್ಯಕ್ಷರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯತ್ನಾಳ ಟೀಮ್ ಅನಗತ್ಯ ಟೀಕೆಯನ್ನ ಮಾಡ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ರಾಜ್ಯದಲ್ಲಿ ಪರ್ಯಾಯ ನಾಯಕತ್ವದ ಅಗತ್ಯತೆ ಇಲ್ಲ ಅನ್ನುವಂಥ ಮಾತನ್ನ ಆಡಿದ್ದಾರೆ. ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರೇ ಸುಪ್ರೀಂ ಅಂತ ರೇಣುಕಾಚಾರ್ಯ ಅವರು ಆಡಿರುವಂತಹ ಮಾತು. ಸೊ ವಿಜಯೇಂದ್ರ ಪರವಾಗಿ ರೇಣುಕಾಚಾರ್ಯ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಜಿ ಸಚಿವರುಗಳ, ಮಾಜಿ ಶಾಸಕರುಗಳ, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳ ಹೊಸದಾಗಿ ಚುನಾವಣೆಗೆ ಯಾವ ಸ್ಪರ್ಧೆ ಮಾಡಿದ್ರು ಎಲ್ಲರನ್ನ ಕರೆದು ಪಕ್ಷದ ಸಂಘಟನೆ, ಮುಂಬರುವ ಲೋಕಲ್ ಬಾಡೀಸ್ ಎಲ್ಲ ಬಗ್ಗೆ ಚರ್ಚೆ ಆಗಿದೆ. ಬಹಳ ಅತ್ಯಂತ ಒಳ್ಳೆ ಚರ್ಚೆಗೆ ಸಂಘಟನೆ ಆಗಿದೆ. ರಾಜ್ಯದ ಅಧ್ಯಕ್ಷರು ಅವರು ಏನು ಇವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಅವರೆಲ್ಲರೂ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿವಿ. ಅವರ ನೇತೃತ್ವದಲ್ಲಿ ಚುನಾವಣೆ ಹೋಗ್ಬೇಕಂತ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ. ರೆಬಲ್ ವಿರುದ್ಧ ಕ್ರಮ ಆಗುತ್ತೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ನಿಮಗೆ ಏನು ಹೇಳಿಲ್ಲ, ಆದರೆ ಚರ್ಚೆ ಆಗಿಲ್ಲ. ನಾವು ಏನು ಮಾತಾಡಬೇಕು 4 ಗೋಡೆ ಮಧ್ಯೆ ಮಾತಾಡಿದ್ವಿ. ಧನ್ಯವಾದಗಳು. ರೆಬಲ್ ವಿರುದ್ಧ ಕ್ರಮ ಆಗುತ್ತೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ನಿಮಗೆ ಏನು ಹೇಳಿಲ್ಲ, ಆದರೆ ಚರ್ಚೆ ಆಗಿಲ್ಲ. ನಾವು ಏನು ಮಾತಾಡಬೇಕು 4 ಗೋಡೆ ಮಧ್ಯೆ ಮಾತಾಡಿದ್ವಿ. ಧನ್ಯವಾದಗಳು. ಒಳಗಡೆ ಮಾತಾಡಿರೋದೆಲ್ಲ ಬಹಿರಂಗವಾಗಿ ಹೇಳ್ಬಿಡ್ತಾರಾ? ಸಾಧ್ಯ ಇಲ್ಲ. ಅಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡಿರ್ತಾರೆ. ಯಾವ ಮೆಸೇಜ್ ಹೋಗ್ಬೇಕಾಗತ್ತೆ ಅದು ಹೋಗಿರುತ್ತೆ.